ನಮಸ್ಕಾರ ಸ್ನೇಹಿತರೆ. ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ವಿಶೇಷ ಯುಗಾದಿ ಅಮಾವಾಸ್ಯೆ ಇರೋದರಿಂದ ಒಂದು ವಿಶೇಷ ಫಲಗಳ ಅನುಗ್ರಹ ಮತ್ತು ಕರ್ಮ ಫಲಗಳ ನಿವಾರಣೆಗೆ ಯಾವುದಾದರೂ ಸಮುದ್ರ ಸ್ನಾನ ಮಾಡುವಂಥ ವಿಶೇಷವಾಗಿ ಸುಮಾರು ವರ್ಷಗಳ ನಂತರ ಅಮಾವಾಸ್ಯೆ ಸಮೇತ ಬಂದಿದೆ. ವಿಶೇಷವಾಗಿ ನಾವು ಒಂದು ಪಿತೃಗಳ ಒಂದು ಏನಾದರೂ ಶಾಪ ವಿಮೋಚನೆ ಮಾಡ್ಕೊಬೇಕಾಗಿ ಈ ಒಂದು ವಿಶೇಷ ದಿನ. ಹೀಗಾಗಿ ನಾವು ಈ ದಿನ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ಈ ಒಂದು ಲೈವ್ ಮುಖಾಂತರ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ದೇವರ ಪರವಾಗಿ ನಾನು ಮಕ್ಕಳ ಪರವಾಗಿ ಭಾಗವಹಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಿಂದ ಈ ಒಂದು ಯುಗಾದಿಯ ಪ್ರಯುಕ್ತ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನ ಇದೀಗ ಶ್ರೀ ದೇವಳದ ನಾಟಕ ಸಮಿತಿಯ ಸದಸ್ಯರಾದ ಶ್ರೀಯುತ ಭಾನುಕುಮಾರ್ ಎಂಡಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ.
ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಅಮಾವಾಸ್ಯೆ ಪ್ಲಸ್ ಯುಗಾದಿ ಹಬ್ಬದ ವಿಶೇಷವಾಗಿ ನಾಡಿನ ಜನತೆಗೆ ಶುಭಾಶಯಗಳನ್ನ ಕೋರ್ತಾ ಹಳೆ ಕಹಿ ನೆನಪನ್ನು ಮರೆತು ಹೊಸ ಸಿಹಿ ಒಂದು ಸ್ಮರಣೆಯನ್ನು ಮಾಡ್ತಾ ವಿಶೇಷವಾಗಿ ಎಲ್ಲರಿಗೂ ಭಗವಂತ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಡಲಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಲಿ ಅಂತ ಇವತ್ತು ವಿಶೇಷವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಒಂದು ದಿವ್ಯಕ್ಷೇತ್ರದಲ್ಲಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಒಂದು ಸ್ವಾಮಿ ದಿವ್ಯಕ್ಷೇತ್ರದ ಆಡಳಿತ ಮಂಡಳಿಯಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ಒಂದು ಕ್ಯಾಲೆಂಡರ್, ಹೊಸ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗ ಅದಕ್ಕೆ ಒಂದು ಪೂರ್ಣ ಸಹಕಾರ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಮಠದ ಮತ್ತು ಲಕ್ಷ್ಮೀ ಸ್ವಾಮಿ ಮಠದ ಪೂಜ್ಯ ಗುರುಗಳು ಮತ್ತು ಸಿಬ್ಬಂದಿ ವರ್ಗ ಎಲ್ಲರೂ ಅವರು ಪೂರ್ಣ ಸಹಕಾರದೊಂದಿಗೆ ವಿಶೇಷವಾಗಿ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಆಯಿತು ಮತ್ತು ಸ್ವಾಮಿಯವರ ಒಂದು ದಿವ್ಯ ದರ್ಶನ ಆಯಿತು. ಈ ಒಂದು ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಪಿತೃಗಳ ದೋಷಗಳು ಏನಾದರೂ ಇದ್ರೂ ಅದನ್ನು ಒಂದು ನದಿ ಸ್ಥಾನ, ಸಮುದ್ರ ಸ್ಥಾನದ ಮುಖಾಂತರ ನಿವಾರಣೆ ಮಾಡಿಕೊಳ್ಳುವಂಥ ಹಲವಾರು ವರ್ಷಗಳ ನಂತರ ಬಂದಿರೋಂಥ ವಿಶೇಷ ಯುಗಾದಿ ಅಮಾವಾಸ್ಯೆಗೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಸ್ವಾಮಿಯ ಒಂದು ಅನುಗ್ರಹ ಸದಾ ತಮಗೆಲ್ಲರಿಗೂ ಇರಲಿ ಅಂತ ಹೀಗೆ ಹೆಚ್ಚಿನ ರೀತಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳು ಗ್ರಾಮಾಂತರ, ತಾಲೂಕು, ಹೋಬಳಿ, ಒಂದು ಜಿಲ್ಲಾ ಮಟ್ಟದ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸ ಆರಂಭ ಆಗಿದೆ ಮತ್ತು ವಿಶೇಷವಾಗಿ ಅರ್ಚಕರಿಗೆ ಗುರುತಿನ ಚೀಟಿ ಸಿಗ್ತಾ ಇದೆ. ಆಗಮ ಇಲ್ಲದೇ ಇರೋರ್ಗೂ ಆಗಮ ಸಿಗುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಧಾರ್ಮಿಕ ಮಾಡ್ತಾ ಇದೆ. ಈಗ ಲಾಸ್ಟ್ ಟೈಮ್ ಕೋಟ ಶ್ರೀನಿವಾಸ ಸಾಹೇಬರು ಒಂದು ಉಚಿತವಾದ ಎಲ್ಲ ಕುಗ್ರಾಮದಲ್ಲಿರುವಂಥ ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸಗಳೆಲ್ಲ ಮಾಡಿದರು ಮತ್ತು ಶಶಿಕಲಾ ಜೊತೆಯವರು ಮಾಡಿದರು. ಈಗ ರಾಮಲಿಂಗಾರೆಡ್ಡಿ ರೆಡ್ಡಿ ಸಾಹೇಬರು ವಿಶೇಷವಾಗಿ ಮುದ್ರಾ ಇಲಾಖೆಗೆ ಒಳಪಡದೇ ಇರುವಂತಹ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗಕ್ಕೆ ಒಂದು ಅವರ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಇದನ್ನು ನಮ್ಮ ಎಲ್ಲ ಅರ್ಚಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೋದ ನಿಮ್ಮ